ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯವರೇ, ನೀವೊಬ್ಬ ಸಮತೋಲಿತ ವ್ಯಕ್ತಿತ್ವದವರು, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣುವವರು. ಆದರೆ ನೆನಪಿಡಿ, ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ಕೂಡ ನಿಮ್ಮ ಯಶಸ್ಸನ್ನು ಕಂಡು ಸಹಿಸಲಾಗದ ಆ ಮೂವರು ವ್ಯಕ್ತಿಗಳು ಯಾರು ಗೊತ್ತಾ? ಇಂದು ನಾನು ಹೇಳಲಿರುವ ವಿಷಯ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ. ನೀವು ಎಷ್ಟೇ ಕೆಲಸದಲ್ಲಿದ್ದರೂ ಕೂಡ ಸರಿ, ಆ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಈ ಮೂವರು ವ್ಯಕ್ತಿಗಳು ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ದೊಡ್ಡ ಸಂಚನ್ನೇ ರೂಪಿಸ್ತಾ ಇದ್ದಾರೆ. ಆ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರ ಯಾವುದು ಮತ್ತು ಅವರಿಂದ ನೀವು ಹೇಗೆ ತಪ್ಪಿಸಿಕೊಳ್ಬೇಕು ಎಂಬುದನ್ನು ಈಗ ವಿವರವಾಗಿ ನೋಡೋಣ. ತುಲಾರಾಶಿಯವರೇ, ನೀವು ಸಾಮಾನ್ಯವಾಗಿ ಶಾಂತಿ ಪ್ರಿಯರು ಮತ್ತು ಅತಿಯಾದ ಮೃದು ಹೃದಯದವರು. ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತ ಏನಾದರೂ ಗೊತ್ತಾಯ್ತಂದರೆ ನಿಮ್ಮ ಕೈಲಾದ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ನಿಮ್ಮ ಈ ನ್ಯಾಯಪ್ರಿಯ ಗುಣನೇ ಇಂದು ನಿಮಗೆ ಶತ್ರುವಾಗಿ ಪರಿಣಮಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ ಬೆಳವಣಿಗೆಗಳು ಅನ್ನೋದು ನಡೀತಾ ಇರಬಹುದು. ನಿಮ್ಮ ಕೆಲಸಗಳಿಗೆ ಸರಿಯಾದ ಮಾನ್ಯತೆ ಸಿಗದೇ ಇರೋದು, ಅನಾವಶ್ಯಕ ಖರ್ಚುಗಳು ಅಥವಾ ನಿಮ್ಮ ಅತ್ಯಂತ ಆಪ್ತರು ನಿಮ್ಮಿಂದ ದೂರ ಆಗ್ತಾ ಇರೋದು ನಿಮಗೆ ಅನುಭವಕ್ಕೆ ಬಂದಿರಬಹುದು. ಇದು ಕೇವಲ ಕಾಕತಾಳೀಯವಲ್ಲ, ಇದರ ಹಿಂದೆ ಆ ಮೂವರು ವ್ಯಕ್ತಿಗಳ ಕುತಂತ್ರ ಇದೆ. ಮೊದಲ ವ್ಯಕ್ತಿ ವೃತ್ತಿ ಕ್ಷೇತ್ರದ ಶತ್ರು. ಆ ಮೂವರು ವ್ಯಕ್ತಿಗಳಲ್ಲಿ ಮೊದಲನೆಯವರು ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿರುವ ವ್ಯಕ್ತಿ. ಇವರು ನಿಮ್ಮ ಮುಂದೆ ತುಂಬ ನಿಷ್ಠಾವಂತರಂತೆ ನಟಿಸ್ತಾರೆ, ಆದರೆ ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಹೊಟ್ಟೆ ಉರ್ಕೊಳ್ತಾರೆ. ನೀವು ಪಡೆಯುವ ಪ್ರಶಂಸೆ, ನೀವು ಗಳಿಸುವ ಗೌರವ ಇವರಿಗೆ ಕಿಂಚಿತ್ತೂ ಕೂಡ ಇಷ್ಟ ಇಲ್ಲ. ಇವರ ಹೆಸರುಗಳು ಹೆಚ್ಚಾಗಿ TND ಅಥವಾ L ಅಕ್ಷರಗಳಿಂದ ಆರಂಭವಾಗುವ ಸಾಧ್ಯತೆ ಇರುತ್ತೆ. ಇವರು ನಿಮ್ಮ ಯೋಜನೆಗಳನ್ನು ಕದ್ದು ನಿಮ್ಮ ಹೆಸರಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇವರ ಮಾತುಗಳನ್ನು ಕೇಳಿ ನೀವು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇನ್ನು ಎರಡನೆಯ ಮತ್ತು ಮೂರನೆಯ ವ್ಯಕ್ತಿ ಮನೆಯೊಳಗಿನ ವಿಭೀಷಣರಾಗಿರ್ತಾರೆ ಇವರು. ಇನ್ನುಳಿದ ಇಬ್ಬರು ವ್ಯಕ್ತಿಗಳೇನಿದ್ರೆ ನಿಮ್ಮ ಕುಟುಂಬದ ಅಥವಾ ಅತ್ಯಂತ ಹತ್ತಿರದ ಸಂಬಂಧಿಗಳ ವಲಯದಲ್ಲೇ ಇದ್ದಾರೆ ಎಂಬುದು ಅತ್ಯಂತ ನೋವಿನ ಸಂಗತಿ. ಇವರು ನಿಮ್ಮ ರಕ್ತ ಸಂಬಂಧಿಗಳೇ ಆಗಿರ್ತಾರೆ. ಆ ವಲಯದಲ್ಲೇ ಇವರು ಇರಬಹುದು, ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುವ ಒಬ್ಬ ಆಪ್ತರು ಆಗಿರಬಹುದು. ಇವರು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮನೆಯ ಗುಟ್ಟನ್ನು ಹೊರಗೆ ಹಾಕ್ತಾ ಇರ್ತಾರೆ. ನೀವು ಹಣಕಾಸಲ್ಲಿ ಸುಧಾರಣೆ ಕಂಡ್ರೆ ಇವರಿಗೆ ಅದು ಸಹಿಸೋದಕ್ಕೆ ಆಗೋದಿಲ್ಲ. ನಾವು ಮಾತ್ರ ಚೆನ್ನಾಗಿರಬೇಕು, ಇವ್ರು ಹೇಗೆ ಇಷ್ಟು ಬೆಳೀತಾ ಇದ್ದಾರೆ ಅಂತ ಒಂದು ವಕ್ರ ದೃಷ್ಟಿ ಇವ್ರದ್ದಾಗಿರುತ್ತೆ. ಇವರು ನಿಮ್ಮ ಬೆನ್ನ ಹಿಂದೆ ಚಾಡಿ ಹೇಳೋದು ಮಾತ್ರ ಅಲ್ಲದೆ ನಿಮ್ಮ ದಾಂಪತ್ಯ ಅಥವಾ ಕುಟುಂಬದಲ್ಲಿ ಬಿರುಕು ಮೂಡಿಸೋದಕ್ಕೆ ವಿಷವನ್ನು ಬಿತ್ತಾ ಇರ್ತಾರೆ. ಹಾಗಾದರೆ ನೀವು ಏನು ಮಾಡಬೇಕು? ಈಗ ನೀವು ಏನು ಮಾಡಬೇಕು ಅಂದರೆ ಎಲ್ಲವನ್ನು ಕೂಡ ತೂಗಿ ಅಳೆಯುವ ನೀವು ಈ ಬಾರಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಮುಂದಿನ ಗುರಿಗಳನ್ನು ಮತ್ತು ಆರ್ಥಿಕ ರಹಸ್ಯಗಳನ್ನು ಯಾರ ಮುಂದೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬಾರ್ದು. ಮೌನವೇ ದೊಡ್ಡ ಆಯುಧ ಅನ್ನೋದನ್ನು ನಿಮಗೆ ನೆನಪಿರಲಿ, ಅದನ್ನು ಮರಿಬೇಡಿ. ಇನ್ನು ಎರಡನೇದಾಗಿ ಪ್ರತಿದಿನ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಮತ್ತು ಶನಿ ಮಹಾತ್ಮನಿಗೆ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಸುತ್ತ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯ ಅಂತ ಭಾವಿಸುವವರಿಗೆ ಕಾಲವೇ ಉತ್ತರ ನೀಡುತ್ತೆ. ಕರ್ಮದ ಸಿದ್ಧಾಂತದಂತೆ ಅವರು ನಿಮಗೆ ತೋಡಿದ ಹಳ್ಳಕ್ಕೆ ಅವರೇ ಬೀಳುವ ಸಮಯ ಹತ್ತಿರ ಇದೆ. ಆತ್ಮೀಯ ತುಲಾರಾಶಿಯವರೇ, ದೈವಬಲ ನಿಮ್ಮ ಜೊತೆಗಿದೆ, ಧೈರ್ಯವಾಗಿರಿ. ಈ ವಿಡಿಯೋದಲ್ಲಿ ನಾನು ಹೇಳಿದ ಲಕ್ಷಣಗಳು ಅಥವಾ ಅಕ್ಷರಗಳ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ನಿಮಗೆ ಇಂತಹ ಅನುಭವ ಆಗಿದ್ರೆ ಅಥವಾ ಇಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮಾತುಗಳು ಮತ್ತೊಬ್ಬರಿಗೆ ಜಾಗೃತಿ ಮೂಡಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತುಲಾರಾಶಿಯ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.